2026ರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಯಾರೆಲ್ಲ 2026ರಲ್ಲಿ ಮಾರ್ಚ್ನಲ್ಲಿ ನಡೆಯುವಂತಹ ಒಂದು SSLC ಪರೀಕ್ಷೆಗಳನ್ನು ಬರೀತಿದ್ದೀರಿ, ನಿಮಗೆಲ್ಲರಿಗೂ ಅಭಿನಂದನೆಗಳು. ಯಾವ ರೀತಿಯಾಗಿ ಒಂದು 24 ದಿನಗಳ, ಈಗ ಉಳಿದಿರೋದೆಷ್ಟು, ಕರೆಕ್ಟಾಗಿ ಉಳಿದಿದೆಷ್ಟು, ಈಗ 24 ದಿನಗಳು. ಈ 24 ದಿನಗಳಲ್ಲಿ ಯಾವ ರೀತಿಯಾಗಿ ಕೊನೆಯ ಕ್ಷಣದ ತಯಾರಿಯನ್ನು ಮಾಡ್ಬೇಕಂದ್ರೆ, ಮೊದಲನೇದಾಗಿ ಇಲ್ಲಿ ಟೈಮ್ ಟೇಬಲ್ ನೋಡ್ರಿ. ಇಲ್ಲಿ ಟೈಮ್ ಟೇಬಲ್ ಪರೀಕ್ಷೆ ಆರಂಭವಾಗುವುದು ಯಾವಾಗಂದ್ರೆ ಮಾರ್ಚ್ 18. ಯಾವಾಗ? ಮಾರ್ಚ್ 18. ಯಾವುದು? ಪ್ರಥಮ ಭಾಷೆ ಕನ್ನಡ. ಆಮೇಲೆ ಮಾರ್ಚ್ 23 ವಿಜ್ಞಾನ. ಆಮೇಲೆ ಮಾರ್ಚ್ 25 ದ್ವಿತೀಯ ಭಾಷೆ ಯಾವುದು? ಇಂಗ್ಲಿಷ್. ಆಮೇಲೆ ಮಾರ್ಚ್ 28 ಯಾವುದು? ಗಣಿತ. ಆಮೇಲೆ ಮಾರ್ಚ್ 30 ಯಾವುದು? ತೃತೀಯ ಭಾಷೆ ಅಂದ್ರೆ ಹಿಂದಿ. ಆಮೇಲೆ ಏಪ್ರಿಲ್ ಕೊನೆಯ ಪರೀಕ್ಷೆ ಯಾವುದು? ಸಮಾಜ ವಿಜ್ಞಾನ. ಏಪ್ರಿಲ್ 2 ಸಮಾಜ ವಿಜ್ಞಾನ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಈ ಪರೀಕ್ಷೆಗಳು ನಡೀತಾವೆ. ಇಲ್ಲಿ ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಈ ಪರೀಕ್ಷೆಗಳು ನಡೀತಾವೆ. ಇಲ್ಲಿ ಕನ್ನಡದಿಂದ ವಿಜ್ಞಾನಕ್ಕೆ ಎಷ್ಟು ದಿನಗಳ ಅಂತರ ಅಂದರೆ 5 ದಿನಗಳು. ಇಲ್ಲಿ ಎಷ್ಟು ದಿನಗಳಂದ್ರೆ ಕೇವಲ 2 ದಿನಗಳು. ಇಲ್ಲಿ 2 ದಿನಗಳು. ಈ ರೀತಿಯಾಗಿ ಒಂದು ಅಂತರ ಇದೆ. ಇಲ್ಲಿ ಇಂಗ್ಲಿಷ್ನಿಂದ ಗಣಿತಕ್ಕೆ 3 ದಿನಗಳು. ಯಾವ ರೀತಿಯಾಗಿ ಒಂದು ಅಧ್ಯಯನವನ್ನು ಮಕ್ಕಳು ಮಾಡಬೇಕಂದ್ರೆ, ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಪೋಷಕರ ಜವಾಬ್ದಾರಿ ಕೂಡ ಬಹಳ ಮುಖ್ಯ. ಈ 24 ದಿನಗಳಲ್ಲಿ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ, ನಮ್ಮ ದಿನಚರಿ ಯಾವ ರೀತಿ ರೆಡಿ ಆಗ್ಬೇಕಂದ್ರೆ, ಈ 24 ದಿನಗಳಲ್ಲಿ ಯಾವ ರೀತಿ ರೆಡಿ ಆಗ್ಬೇಕಾದ್ರೆ, ಮುಂಜಾನೆ 5 ಗಂಟೆಗೆ ಏಳಬೇಕು. ಇಲ್ಲಿ 5 ಗಂಟೆಗೆ ಏಳುವಂತ ಒಂದು ಕಾರ್ಯವನ್ನು ವಿದ್ಯಾರ್ಥಿಗಳು ಮಾಡಬೇಕು. ಅದಕ್ಕೆ ಪೋಷಕರು ಸಪೋರ್ಟ್ ಮಾಡಬೇಕು. ಅಲ್ಲಿ 5 ಗಂಟೆಗೆ ಎದ್ದು 30 ನಿಮಿಷಗಳ ಕಾಲ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿಕೊಂಡು 5:30 ಕರೆಕ್ಟಾಗಿ 5:30 ಕರೆಕ್ಟಾಗಿ ಕೇಳ್ಕೊಳ್ಳಿ. 5:30ರಿಂದ 7:30ರವರೆಗೆ ಯಾವ ವಿಷಯ ಅಂದರೆ ಗಣಿತ. ಈ ಗಣಿತವನ್ನು ಇಲ್ಲಿ ಓದಬೇಕು ಈ ನಸುಕಿನ ಜಾವದಲ್ಲಿ. ಆಮೇಲೆ ಈ 7:30ರಿಂದ 8:30ವರೆಗೆ ನಾಷ್ಟಾ ವ್ಯವಸ್ಥೆ ಮಾಡ್ಕೋಬೇಕು. 7:30ರಿಂದ 8:30ವರೆಗೂ ನಾಷ್ಟಾ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ 7:30ರಿಂದ 8:30ವರೆಗೆ ಇಲ್ಲಿ ಮುಂಜಾನೆ ಉಪಹಾರ. ಅದು ಅಲ್ಪೋಪಹಾರ ಆಗಿರ್ಬೇಕು. ಆಮೇಲೆ
8:30ರಿಂದ 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 10:30 10:30ರವರೆಗೆ ವಿಜ್ಞಾನ 10:30ರವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಅಧ್ಯಯನವನ್ನು ಮಾಡಬೇಕು. ಆಮೇಲೆ ಅರ್ಧ ಗಂಟೆಯಲ್ಲಿ ವಿರಾಮ. ಇಲ್ಲಿ 30 ನಿಮಿಷಗಳ ವಿರಾಮ ತೆಗೆದುಕೊಂಡು 11 ಗಂಟೆಯಿಂದ 1 ಗಂಟೆವರೆಗೆ ಸಮಾಜ ವಿಜ್ಞಾನ ಇಲ್ಲಿ ಸಮಾಜ ವಿಜ್ಞಾನ. ಅದಾದ್ಮೇಲೆ 1 ಗಂಟೆಯಿಂದ 2:30ವರೆಗೆ ಅಂದ್ರೆ 1 ಗಂಟೆ 30 ನಿಮಿಷಗಳ ಕಾಲದಲ್ಲಿ ಅರ್ಧ ಗಂಟೆ ಊಟ, ಆಮೇಲೆ 1 ಗಂಟೆ ನಿದ್ದೆ. ಈ ಸಮಯದಲ್ಲಿ ತೆಗೆದುಕೊಂಡು ಮಧ್ಯಾಹ್ನದ ವೇಳೆಯಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಆಮೇಲೆ 2:30ರಿಂದ 2:30ರಿಂದ 3:30 ಇಲ್ಲಿ ಒಂದು ನಮ್ಮ ಕನ್ನಡ ಭಾಷೆಯನ್ನು ಅಧ್ಯಯನವನ್ನು ಇಲ್ಲಿ ಮಾಡಬೇಕು. ಆಮೇಲೆ 4 ಗಂಟೆ ಇಲ್ಲೊಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು 4 ಗಂಟೆಯಿಂದ 6 ಗಂಟೆಯವರೆಗೆ ಇಂಗ್ಲಿಷ್ 4 ಗಂಟೆಯಿಂದ 6 ಗಂಟೆವರೆಗೆ ಇಂಗ್ಲಿಷ್ ಅನ್ನು ಅಧ್ಯಯನವನ್ನು ಮಾಡಬೇಕು. ಅದಾದ ನಂತರ 6 ಗಂಟೆಯಿಂದ 7:30ವರೆಗೆ ಹಿಂದಿ ಅಧ್ಯಯನ. ಇಲ್ಲಿ ಕನ್ನಡಕ್ಕೆ 1 ಗಂಟೆ, ಇಂಗ್ಲಿಷ್ಗೆ 2 ಗಂಟೆ, ಹಿಂದಿಗೆ 1:30 ಗಂಟೆ. ಈ ರೀತಿಯಾಗಿ ಸಮಯವನ್ನು ತೆಗೆದುಕೊಂಡು ಮುಂಜಾನೆ 5:30ಗೆ ಎದ್ದು 5:30ಯಿಂದ ರಾತ್ರಿ 7:30ವರೆಗೂ ಈ ರೀತಿಯಾಗಿ ಒಂದು ದಿನಚರಿಯನ್ನು ಇರಬೇಕು. ಆಮೇಲೆ 7:30ಯಿಂದ 8:30ವರೆಗೆ 8:30ವರೆಗೆ ಊಟ ಮಾಡಿ 8:30ಯಿಂದ 9:30ವರೆಗೆ ಏನು ಮಾಡಬೇಕು? ರಿವಿಷನ್ ಮಾಡಬೇಕು. ಇಲ್ಲಿ ರಿವಿಷನ್ ಮಾಡಬೇಕು. ಈ ರೀತಿಯಾಗಿ ಒಟ್ಟಾರೆಯಾಗಿ ಇರುವಂತ 24 ದಿನಗಳು ಕೂಡ ಈ ರೀತಿಯಾಗಿ ಒಂದು ದಿನಚರಿಯನ್ನು ಸ್ಟಾರ್ಟ್ ಆಗಬೇಕು. ಯಾವ ರೀತಿಯಾಗಿ 5:30ಗೆ ಹೇಳ್ಬೇಕು, 5:30ಯಿಂದ 7:30ವರೆಗೂ ಗಣಿತ, 8:30ಯಿಂದ 10:30ವರೆಗೂ ವಿಜ್ಞಾನ, ಆಮೇಲೆ 11 ಗಂಟೆಯಿಂದ 1 ಗಂಟೆವರೆಗೆ ಸಮಾಜ ವಿಜ್ಞಾನ, 2:30ಯಿಂದ 3:30ವರೆಗೂ 1 ಗಂಟೆ ಕನ್ನಡ, 4ರಿಂದ 6 ಗಂಟೆ ಇಂಗ್ಲಿಷ್, 2 ಗಂಟೆ ಇಂಗ್ಲಿಷು, ಇಲ್ಲಿ 1:30 ಗಂಟೆ ಹಿಂದಿಗೆ ಮೀಸಲಿಡಬೇಕು. ಆಮೇಲೆ ಊಟದ ಆದ್ಮೇಲೆ 1 ಗಂಟೆ ರಿವಿಷನ್ ಮಾಡಬೇಕು. ಇಲ್ಲಿ 1 ಗಂಟೆ ಏನ್ ಮಾಡಬೇಕು? ರಿವಿಷನ್ ಮಾಡಬೇಕು. ಈ ರೀತಿಯಾಗಿ ದಿನಗಳನ್ನು ಕಳಿಬೇಕು. ಮೊದಲನೇದಾಗಿ ಮೊದಲ ವಾರ ಎಷ್ಟೀಗ ಟೋಟಲ್ ಇರುವಂತದ್ದು ಎಷ್ಟು? 24 ದಿನಗಳು. 24 ದಿನಗಳಲ್ಲಿ ಮೊದಲನೇದಾಗಿ ಮೊದಲ 6 ದಿನಗಳು ಅಧ್ಯಯನ, ಸಂಪೂರ್ಣ ಅಧ್ಯಯನ. ಆಮೇಲೆ ಮೊದಲ 6 ದಿನಗಳಲ್ಲಿ ಎರಡನೆಯ 6 ದಿನಗಳು ಏನ್ ಮಾಡಬೇಕು? ದಿನಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅಧ್ಯಯನ. ಪ್ರಶ್ನೆ ಪತ್ರಿಕೆಗಳ ಜೊತೆ ಅಧ್ಯಯನ. ಇಲ್ಲಿ ಏನು ಮಾಡಬೇಕು? 2ನೇ 6 ದಿನಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅಧ್ಯಯನ ಮಾಡಬೇಕು. ಆಮೇಲೆ 3ನೇ 6 ದಿನಗಳು ಇಲ್ಲಿ 3ನೇ 6 ದಿನಗಳು ಏನು ಮಾಡಬೇಕು? ಮತ್ತೆ ಸಂಪೂರ್ಣ ಅಧ್ಯಯನ ಮಾಡಬೇಕು. ಸಂಪೂರ್ಣ ಅಧ್ಯಯನ ಅಂದರೆ ಎಲ್ಲ ವಿಷಯಗಳನ್ನು ಮೇಲೆ ತಿಳಿಸಿದಂತಹ ಒಂದು ಟೈಮ್ ಟೇಬಲ್ ಪ್ರಕಾರ ಎಲ್ಲ ವಿಷಯಗಳನ್ನು ಅಧ್ಯಯನವನ್ನು ಮಾಡಬೇಕು. ಕೊನೆಯ 6 ದಿನಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ,
ಇವು ಮೂರು ದಿನ ಅಧ್ಯಯನ ಮಾಡೋದು. ಮೂರು ದಿನ ಅಧ್ಯಯನ ಮಾಡೋದು. ಆಮೇಲೆ ಉಳಿದ 3 ದಿನಗಳಲ್ಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಈ ರೀತಿಯಾಗಿ 24 ದಿನಗಳಲ್ಲಿ ಅಧ್ಯಯನವನ್ನು ಮಾಡಬೇಕು. ಗಣಿತ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕಂದ್ರೆ ಎಲ್ಲಾ ಸೂತ್ರಗಳ ಒಂದು ಪಟ್ಟಿ ರೆಡಿ ಮಾಡಬೇಕು. ಪಟ್ಟಿ ತಯಾರು ಮಾಡಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಇದು ಜಸ್ಟ್ ಇದೊಂದೇನು ಉದಾಹರಣೆ. ಈ ರೀತಿಯಾಗಿ ಮೊದಲೇ ನೋಡಬೇಕು. ಗಣಿತಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸೂತ್ರಗಳು ಏನ್ ಮಾಡಬೇಕು, ಪಟ್ಟಿ ತಯಾರು ಮಾಡಬೇಕು. ಪಟ್ಟಿ ತಯಾರು ಮಾಡಿ ನೀವು ಓದುವಂತಹ ಒಂದು ಕೋಣೆಯ ಗೋಡೆಗೆ ಅಂಟಿಸಿಕೊಂಡು ದಿನ ಮುಂಜಾನೆ ಎದ್ದ ತಕ್ಷಣ 10 ನಿಮಿಷಗಳ ಕಾಲ 10 ನಿಮಿಷಗಳು ಅವುಗಳನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ಏನ್ ಮಾಡಬೇಕಪ್ಪ ಅಂದ್ರೆ ಕಠಿಣ ಪದಗಳ ಅರ್ಥ ತಿಳ್ಕೋಬೇಕು. ಕಠಿಣ ಪದಗಳ ಅರ್ಥ ತಿಳ್ಕೊಂಡು ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ಯಾವ ರೀತಿ ಅಂದ್ರೆ ಪದ್ಯ ಆಗಿರ್ಬೋದು. ಇಲ್ಲಿ 4 ಸಾಲುಗಳ ಪದ್ಯ ಕೇಳ್ತಾರೆ. ಇಲ್ಲಿ 4 ಸಾಲುಗಳ ಪದ್ಯ ಕೇಳ್ತಾರೆ. ಈ ಪದ್ಯವನ್ನು ನೀವೇನ್ ಮಾಡಬೇಕು, ಒಂದು ರೀತಿಯಾಗಿ ಕರೆಕ್ಟ್ ಆಗಿ ಕಂಠಪಾಠದ ವ್ಯವಸ್ಥೆಯನ್ನು ನೀವು ಇಲ್ಲಿ ಮಾಡಬೇಕು. ಇಂಗ್ಲಿಷ್ ಸಂಬಂಧಪಟ್ಟಂತೆ ಇಂಗ್ಲಿಷ್, ಗಣಿತ, ವಿಜ್ಞಾನ ಯಾವ ರೀತಿಯಾಗಿ ಓದ್ಬೇಕಂದ್ರೆ ವಿಜ್ಞಾನ ನೋಡ್ರಿ. ವಿಜ್ಞಾನ ಚಿತ್ರಗಳು ಯಾವೆಲ್ಲ ಹಿಂದೆ ಕೇಳಿದ್ದಾರೆ ಅವುಗಳ ಆಧರಿಸಿ, ಹಳೆಯ ಪ್ರಶ್ನೆಗಳ ಆಧರಿಸಿ ಚಿತ್ರಗಳ ಸಮೇತ ಅವುಗಳ ಏನ್ ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಇಲ್ಲಿ ವಿಜ್ಞಾನ ಈ ರೀತಿಯಾಗಿ ಅಧ್ಯಯನ ಮಾಡಬೇಕು. ಸಮಾಜ ಅಂತೂ ಎಲ್ಲ ಗೊತ್ತಿದೆ ಅಂತ. ಸಮಾಜ ಎಲ್ಲ ರೀತಿಯಾಗಿ ಒತ್ತಟ್ಟಿನಿಂದಲೇ ಸಮಾಜವನ್ನು ಓದಬೇಕು. ಹಿಂದಿ ಆಗಿರ್ಬೋದು. ಹಿಂದಿ ಕೂಡ ಒಂದು ಪದ್ಯ ಕೇಳ್ತಾರೆ. ಇಲ್ಲಿ ಆ ಪದ್ಯ ಯಾವಾಗ ಕೇಳ್ತಾರೆ ಅಂತ ಹೇಳಿ ಅದು ಸ್ವಲ್ಪ ಅಧ್ಯಯನವನ್ನು ನೀವು ಮಾಡಬೇಕು. ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇವೆಲ್ಲವೂ ಕೂಡ ಸರಳ ರೀತಿಯಲ್ಲಿ ದಿನವೂ 1 ಗಂಟೆ ಅಧ್ಯಯನ. 1 ಗಂಟೆ ಅಧ್ಯಯನ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ದಿನಾಲೂ ಕೂಡ ನಿಮ್ಮ ದಿನಚರಿ ಯಾವ ರೀತಿಯಾಗಿ ಆರಂಭ ಆಗ್ಬೇಕಂದ್ರೆ ಇಲ್ಲಿ ಮುಂಜಾನೆ 5 ಗಂಟೆಗೆ ಕಂಪಲ್ಸರಿ ಹೇಳಬೇಕು. ಈ 24 ದಿನಗಳು ಏನದಾವಲ್ಲ, ಈ 24 ದಿನಗಳು ನಿಮ್ಮ ಭವಿಷ್ಯದ ಅಮೂಲ್ಯ ದಿನಗಳು. ಇಲ್ಲಿ ಮುಂಜಾನೆ 5 ಗಂಟೆಯಿಂದ 7 ಗಂಟೆ ಗಣಿತ, 8:30ಯಿಂದ 10:30 ವಿಜ್ಞಾನ, 11ರಿಂದ 1 ಸಮಾಜ ವಿಜ್ಞಾನ, 2:30ಯಿಂದ 3:30 ಕನ್ನಡ, 4ರಿಂದ 6 ಇಂಗ್ಲಿಷ್, 6ರಿಂದ 7:30 ಹಿಂದಿ, 8:30ಯಿಂದ 9:30ವರೆಗೂ ರಿವಿಷನ್ ಮಾಡಬೇಕು. ಏನೆಲ್ಲ ಒಂದಿನಲ್ಲಿ ಓದಿರ್ತಿಲ್ಲ ಎಲ್ಲ ರಿವಿಷನ್ ಮಾಡಿಕೊಂಡು ಸರಿಯಾಗಿ ನಿದ್ದೆಯನ್ನು ಮಾಡಿಕೊಂಡು ಆಮೇಲೆ 9:30ರಿಂದ 5:30ವರೆಗೂ ಸರಿಯಾಗಿ ನಿದ್ದೆ ಮಾಡಬೇಕು. ನಿದ್ದೆಯನ್ನು ಕಂಪಲ್ಸರಿ ಮಾಡಬೇಕು. ಆಮೇಲೆ ಮಧ್ಯಾಹ್ನ 1 ಗಂಟೆ ನಿದ್ದೆ. ಮಧ್ಯಾಹ್ನ 1 ಗಂಟೆ ಸರಿಯಾಗಿ ನಿದ್ದೆ ಮಾಡಿಕೊಂಡು ಈ ರೀತಿಯಾಗಿ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಗಣಿತದಲ್ಲಿ ಎಲ್ಲ ಸೂತ್ರಗಳಾಗಿರ್ಬಹುದು, ವಿಜ್ಞಾನದಲ್ಲಿ ಎಲ್ಲ ಚಿತ್ರಗಳಾಗಿರ್ಬಹುದು, ಚಿತ್ರ ಸಮೇತ ಎಲ್ಲವನ್ನು ಓದ್ಕೋಬೇಕು.
ಆಮೇಲೆ ಕನ್ನಡ, ಇಂಗ್ಲಿಷ್, ಹಿಂದಿ ಇವು 3 ಭಾಷಾ ಸಾಮರ್ಥ್ಯದ ಆಧಾರದ ಮೇಲೆ ಸರಳ ರೀತಿಯಲ್ಲಿ ದಿನವೂ 1 ಗಂಟೆ ಅಧ್ಯಯನ ಮಾಡಬೇಕು. ದಿನಾಲೂ 1 ಗಂಟೆ ಇದೇನ್ ಮಾಡಬೇಕು, ಅಧ್ಯಯನವನ್ನು ನೀವು ಮಾಡಬೇಕು. ಈ ರೀತಿ ಮಾಡಿ 2026ರ SSLC ಅತ್ಯುತ್ತಮವಾಗಿ ಉತ್ತೀರ್ಣರಾಗಬೇಕು. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಮೇಲಿನ ಟೈಮ್ ಟೇಬಲ್ ಅನ್ನು ದಿನಾಲೂ ಸರಿಯಾಗಿ ಸಮಯಕ್ಕೆ ಎದ್ದು ಎಲ್ಲ ರೀತಿಯಿಂದ ನೀವು ಮಾಡಿದಂತಹ ನೋಟ್ಸ್ ಆಗಿರ್ಬೋದು, ನಿಮ್ಮ ಶಿಕ್ಷಕರು ಬರೆಸಿದಂತಹ ನೋಟ್ಸ್ ಆಗಿರ್ಬೋದು, ಅವುಗಳ ಅಧ್ಯಯನದೊಂದಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಈ 24 ದಿನಗಳನ್ನು ಪಣಕ್ಕಿಟ್ಟು ಸರಿಯಾಗಿ ಓದ್ಕೋಬೇಕು. ಇಲ್ಲಿ ಪಾಲಕರು ಕೂಡ ಮಕ್ಕಳಿಗೆ ಸಹಕಾರ ನೀಡಿ ಅವರಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು, ಮುಂಜಾನೆ ಎಬ್ಬಿಸುವಂತಹ ಒಂದು ಕಾರ್ಯವಾಗಿರ್ಬೋದು, ಅವೆಲ್ಲವನ್ನು ನೀವು ಕೂಡ ಮಾಡಿದ್ದೇ ಆದರೆ ಮಕ್ಕಳಿಗೆ ಒಂದು ರೀತಿಯಾಗಿ ಹೊರೆ ಕಡಿಮೆಯಾಗಿ ಪರೀಕ್ಷೆಯ ತಯಾರಿ ಮಾಡಲು ಅನುಕೂಲ ಆಗ್ತದೆ. ಓಕೆ, ಧನ್ಯವಾದಗಳು.